ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ರೈತರ ಹಿತದೃಷ್ಟಿಯ ಮುಖಾಂತರ ಕಿಸಾನ್ ಮಾನಧನ್ ಯೋಜನೆಗೆ ಸಂಬಂಧಪಟ್ಟಂತೆ ಅದರ ಒಂದು ಉದ್ದೇಶ ಏನು, ಅದರ ಒಂದು ಹಣವನ್ನ ಯಾವ ರೀತಿ ಪಡ್ಕೋಬೇಕು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ಎಲ್ಲರೂ ತಪ್ಪದೆ ಲೈಕ್ ಮಾಡಿ, ನನ್ನ ಈ ಒಂದು ಮಾಹಿತಿಗಾಗಿ ಹೈಪ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ಸಾಮಾಜಿಕ ಭದ್ರತಾ ಯೋಜನೆ ಅಂದ್ರೆ ರೈತರಿಗೆ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿ ಪಿಂಚಣಿಯನ್ನು ನೀಡುವಂತದ್ದು ಈ ಒಂದು ಕಿಸಾನ್ ಮಾನ್ಧನ್ ಯೋಜನೆಯ ಗುರಿಯ ಉದ್ದೇಶ. ಆದ್ರೆ ಅವರಿಗೆ ಇರಬೇಕಾಗಿರುವಂತಹ ಅರ್ಹತೆ ಏನಂದ್ರೆ ರೈತರಾಗಿರ್ಬೇಕು. 18ರಿಂದ 40 ವರ್ಷದ ಒಳಗಿನ ರೈತರು ಈ ಒಂದು ಕಿಸಾನ್ ಮಾನ್ಧನ್ ಯೋಜನೆಗೆ ಸೇರಬಹುದು. ಆದ್ರೆ ಇಲ್ಲಿ 2 ಹೆಕ್ಟೇರ್ಗಿಂತ ಕಡಿಮೆ ಸಾಗುವಳಿ ಭೂಮಿಯನ್ನು ಹೊಂದಿರುವಂತವರು ಈ ಒಂದು ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಹರಾಗ್ತಾರೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ CSC ಸೆಂಟರ್ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್, ಇಲ್ಲಾಂದ್ರೆ ಗ್ರಾಮ 1 ಕೇಂದ್ರ ಆಗಿರ್ಬೋದು, ಕರ್ನಾಟಕ 1, ಬೆಂಗಳೂರು 1 ಈ ಒಂದು ಕೇಂದ್ರಗಳಿಗೆ ಭೇಟಿಯನ್ನು ನೀಡಿ ಮಾನಧನ್.in ಪೋರ್ಟಲ್ಗೆ ಭೇಟಿಯನ್ನು ನೀಡುವುದರ ಮುಖಾಂತರ ಸ್ವತಃ ತಾವಾಗಿಯೇ ನೋಂದಣಿಯನ್ನ ಮಾಡಿಸಬಹುದು. ಇದರ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿ ಬೇಕಾಗಿರುವಂತಹ ಅಗತ್ಯವಾದಂತಹ ದಾಖಲೆಗಳು ಏನಂದ್ರೆ ಅವರ ಒಂದು ಆಧಾರ್ ಕಾರ್ಡ್ ಬೇಕು, ಆನಂತರ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕು, IFSC ಕೋಡ್ ಸಮೇತವಾಗಿ ಬೇಕು, ಆನಂತರ OTP ಇರುವಂತಹ ಮೊಬೈಲ್ ಸಂಖ್ಯೆ. ನೀವು ಇಲ್ಲಿ ನೋಡಬಹುದು ಈ ಒಂದು ಪ್ರೀಮಿಯಂ ಮೊತ್ತವನ್ನ ನಿಮ್ಮ ಒಂದು ವಯಸ್ಸಿನ ಅನುಗುಣವಾಗಿ ಈ ಒಂದು ಪ್ರೀಮಿಯಂ ಮೊತ್ತವನ್ನ ಪಾವತಿಸಬೇಕಾಗ್ತದೆ. ಆದ್ರೆ ನೀವು ಎಷ್ಟು ಹಣವನ್ನ ಪಾವತಿಸ್ತೀರೋ ಅಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ನಿಮ್ಮ ಒಂದು ಖಾತೆಗೆ ಜಮೆಯನ್ನ ಮಾಡುವುದು. ಆದ್ರೆ ಇಲ್ಲಿ ಇದರ ಒಂದು ಪಿಂಚಣಿಯ ಆರಂಭ ಯಾವಾಗ? ನೀವು 60 ವರ್ಷ ವಯಸ್ಸನ್ನು ತಲುಪಿದ ನಂತರ ಪ್ರತಿ ತಿಂಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ 3,000 ರೂಪಾಯಿ ಒಂದು ಹಣವನ್ನ ಜಮೆಯಾಗ್ತದೆ. ಆದ್ರೆ ಇಲ್ಲಿ ಅವರ ಒಂದು ಕುಟುಂಬದ ಸೌಲಭ್ಯವನ್ನ ನೋಡಬೇಕು. ಅಕಸ್ಮಾತ್ ಆಗಿ ಆ ಒಂದು ರೈತರು ಏನಾದರೂ ಮರಣವನ್ನ ಹೊಂದಿದ್ರೆ ಅವರ ಪತ್ನಿ ಅಥವಾ ಪತಿಗೆ 50% ಅಷ್ಟು ಪಿಂಚಣಿ ಅಂದ್ರೆ 1,500 ರೂಪಾಯಿ ಈ ಒಂದು ಕುಟುಂಬದ ಪಿಂಚಣಿಯನ್ನ ಲಭ್ಯವಿರುತ್ತದೆ. ಆದ್ರೆ ಇಲ್ಲಿ ಇದಕ್ಕೆ ಹೊರಬರುವಂತ ಆಯ್ಕೆ ಏನಂದ್ರೆ ನೀವು ಕನಿಷ್ಠ 5 ವರ್ಷಗಳ ನಂತರ ಈ ಒಂದು ಯೋಜನೆಯಿಂದ ಏನಾದರೂ ಹೊರಬರಲಿಕ್ಕೆ ಬಯಸಿದರೆ ನೀವು ಕಟ್ಟಿರುವಂತಹ ಒಂದು ಹಣವನ್ನ ಬಡ್ಡಿ ರೂಪದಲ್ಲಿ ವಾಪಸ್ ಪಡೆಯಲಿಕ್ಕೆ ಅವಕಾಶವನ್ನ ಇರುತ್ತದೆ. ಆದ್ರೆ ಇಲ್ಲಿ PM ಕಿಸಾನ್ ಜೋಡಣೆ ಯಾವ ರೀತಿ ಅಂದ್ರೆ ನೀವು ಈಗಾಗಲೇ PM ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ರೆ ನಿಮಗೆ ಬರುವಂತಹ ಒಂದು ಕಂತಿನ ಹಣದಿಂದಲೇ ನೇರವಾಗಿ ಆ ಒಂದು ಪ್ರೀಮಿಯಂ ಮೊತ್ತವನ್ನು ಕಡಿತವಾಗುವಂತೆ ಅದರ ಒಂದು ಆಯ್ಕೆಯನ್ನು ಕೂಡ ಮಾಡ್ಕೊಳ್ಳಬಹುದು. ಇಲ್ಲಿ ಅದರ ಒಂದು ಕಾರ್ಡ್ ವಿತರಣೆ ಏನಂದ್ರೆ ಈ ಒಂದು ಕಿಸಾನ್ ಮಾನಧನ್ ಯೋಜನೆಯ ನೋಂದಣಿಯನ್ನ ಯಶಸ್ವಿಯಾದ ನಂತರ ನಿಮಗೆ ಇದರ ಒಂದು ಕಿಸಾನ್ ಪೆನ್ಷನ್ ಯೋಜನೆಯ ಒಂದು ಕಾರ್ಡ್ ಅನ್ನ ನೀಡಲಾಗ್ತದೆ. ಅದರಲ್ಲಿ ನಿಮ್ಮದೇ ಆಗಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಪಿಂಚಣಿ ಪಡ್ಕೊಳ್ಳುವಂತಹ ಒಂದು ರಿಜಿಸ್ಟರ್ ನಂಬರ್ ಅನ್ನ ಕೂಡ ಇರ್ತದೆ, ಅಂದ್ರೆ ನೋಂದಣಿ ಸಂಖ್ಯೆ. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಕಾಮನ್ ಸರ್ವಿಸ್ ಸೆಂಟರ್ಗಳು, ಅನಂತರ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1ಗಳ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇವುಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಯೇ ನಿಮ್ಮ ಒಂದು ಅರ್ಜಿಯನ್ನ ಭರ್ತಿ ಮಾಡ್ತಾರೆ. ಈ ಒಂದು ಸೇವಾ ಕೇಂದ್ರಗಳಿಗೆ ಭೇಟಿಯನ್ನ ನೀಡಿ ಅಲ್ಲಿ ನಿಮ್ಮ ಒಂದು ದಾಖಲೆಗಳನ್ನ ನೀಡಬಹುದು. ಅವರಿಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನ ನೀಡಿ ಅಂದ್ರೆ ನಿಮ್ಮ ಒಂದು ವಯಸ್ಸು, ನಿಮ್ಮ ಒಂದು ಭೂಮಿ ಅಂದ್ರೆ ಜಮೀನಿನ ಮಾಹಿತಿ, ಸರ್ವೆ ಸಂಖ್ಯೆ ಜೊತೆಗೆ ನೀಡಬಹುದು. ಆನಂತರ ಅಲ್ಲಿ ನಿಮ್ಮ ಒಂದು ವಂತಿಕೆಯ ಆಯ್ಕೆ, ತಿಂಗಳಿಗೆ ಎಷ್ಟು ಹಣ ಕಡಿತವಾಗಬೇಕು ಈ ಒಂದು ಚರ್ಚೆಯನ್ನ ಕೂಡ ಮಾಡ್ಕೊಳ್ಬಹುದು ನೀವು. ಆದ್ರೆ ಅಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಒಂದು ವಯಸ್ಸಿಗೆ ಸಂಬಂಧಪಟ್ಟಂತೆ 55ರಿಂದ 200 ರೂಪಾಯಿ ಇರ್ತದೆ. ಆದ್ರೆ ನಿಮ್ಮ ಒಂದು ಸಹಿ, ಹೆಬ್ಬೆಟ್ಟಿನ ಗುರುತು, ಇಲ್ಲಾಂದ್ರೆ ಈ KYC ಗಾಗಿ ನೀವು ನಿಮ್ಮ ಒಂದು ಸಹಿ ಅಥವಾ ಬಯೋಮೆಟ್ರಿಕ್ ಸೌಲಭ್ಯದ ಮುಖಾಂತರ ಹೆಬ್ಬೆಟ್ಟಿನ ಒಂದು ಗುರುತನ್ನು ನೀಡಬೇಕಾಗುತ್ತದೆ. ಆನಂತರ ನೀವು ಇದರ ಒಂದು ಕಾರ್ಡ್ ಅನ್ನ ಪಡ್ಕೊಳ್ಬಹುದು. ಇದರ ಒಂದು ಪ್ರಕ್ರಿಯೆಯನ್ನು ಮುಗಿದ ತಕ್ಷಣ ನಿಮ್ಗೆ ಕಿಸಾನ್ ಪೆನ್ಷನ್ ಒಂದು ಪ್ರಿಂಟ್ ಕಾರ್ಡ್ ಅನ್ನ ಕೂಡ ನೀಡ್ತಾರೆ. ಆನಂತರ ನೀವು ಅಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಅದು ಯಾವ ರೀತಿ ಸಲ್ಲಿಸಬೇಕಂದ್ರೆ ಏನಾದರೂ ನಿಮ್ಮ ಒಂದು ಸ್ಮಾರ್ಟ್ ಫೋನ್ಗಳ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ತೀರಿ ಅಂದ್ರೆ, ಇಲ್ಲಾಂದ್ರೆ ನಿಮ್ಮಲ್ಲಿ ಯಾವುದೇ ಒಂದು ಕಂಪ್ಯೂಟರ್ ಇದ್ರೆ ತಾವಾಗಿ ಅರ್ಜಿಯನ್ನ ಸಲ್ಲಿಸುವಂತವರು ಇದ್ರೆ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಆ ಒಂದು ವೆಬ್ಸೈಟ್ಗೆ ಭೇಟಿಯನ್ನ ನೀಡಿ ಲಾಗಿನ್ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೋರಿ. ಅಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ಅಪ್ಲೈ ನೌ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಆನಂತರ ಅಲ್ಲೇ ಸೆಲ್ಫ್ ಎನ್ರೋಲ್ಮೆಂಟ್ ಅನ್ನ ಆಯ್ಕೆ ಮಾಡ್ಕೋರಿ. ಅಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ನೀಡಿ OTP ಅನ್ನು ಪಡೆಯಿರಿ. ಆ ಒಂದು OTP ಅನ್ನು ಅಲ್ಲಿ ಎಂಟರ್ ಮಾಡೋದ್ರ ಮುಖಾಂತರ ನೀವು ಲಾಗಿನ್ ಆಗಬಹುದು. ಇಲ್ಲಿ ಅರ್ಜಿಯನ್ನು ಭರ್ತಿ ಮಾಡುವುದು ರೈತರು ತಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ನೀಡಿ ತಮ್ಮ ಒಂದು ಜನ್ಮ ದಿನಾಂಕವನ್ನು ಕೂಡ ನಮೂದು ಮಾಡಬೇಕಲ್ಲಿ. ಆನಂತರ ಅಲ್ಲಿ ಬ್ಯಾಂಕಿನ ವಿವರ, ಈ ಒಂದು ಪಿಂಚಣಿಯ ಹಣ ಜಮೆಯಾಗಲಿಕ್ಕೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಬ್ಯಾಂಕಿನ IFSC ಕೋಡ್ ಅನ್ನ ಸರಿಯಾಗಿರಬೇಕು. ಇದೆಲ್ಲವನ್ನ ಅಲ್ಲಿ ದಾಖಲಿಸಿ ನಾಮಿನಿ ವಿವರವನ್ನ ನಮೂದು ಮಾಡಬೇಕಲ್ಲಿ. ಅಂದ್ರೆ ನಿಮ್ಮ ನಂತರ ಈ ಒಂದು ಸೌಲಭ್ಯವನ್ನ ಯಾರಿಗೆ ಸಿಗಬೇಕು? ಪತಿಗೆ ಸಿಗಬೇಕು, ಇಲ್ಲಾಂದ್ರೆ ಪತ್ನಿಗೆ ಸಿಗಬೇಕು, ಅಲ್ಲಾಂದ್ರೆ ಮಕ್ಕಳಿಗೆ ಸಿಗಬೇಕು. ಅವರ ಹೆಸರನ್ನ ಅಲ್ಲಿ ದಾಖಲಿಸಿ ಅಲ್ಲಿ ಸಲ್ಲಿಕೆ ಎಂಬ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಕೊಂಡು ಅದನ್ನೆಲ್ಲವನ್ನ ಪರಿಶೀಲನೆ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕು. ಇಲ್ಲಿ ನೀವು ಎಲ್ಲರೂ ಕೂಡ ಒಂದು ಮಾಹಿತಿಯನ್ನ ನೆನಪಿಡಬೇಕು. 18ರಿಂದ 40 ವರ್ಷದ ಒಳಗಿನವರು ಇರಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ
ನಿಮ್ಮ ಖಾತೆಯಲ್ಲಿ ಹಣ ಇರಲಿ. ಅಂದ್ರೆ ನೀವು ಆಯ್ಕೆ ಮಾಡಿಕೊಂಡಂತ ಪ್ರೀಮಿಯಂ ಮೊತ್ತ ಪ್ರತಿ ತಿಂಗಳನ್ನು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಯಿಂದ ಆ ಒಂದು ಹಣವನ್ನು ಕಡಿತವಾಗುವುದರಿಂದ ಖಾತೆಯಲ್ಲಿ ಕನಿಷ್ಠವಾಗಿ ಹಣ ಇರುವಂತೆ ನೋಡ್ಕೊಳ್ಳಿ. ಇಲ್ಲಿ ನೀವು ಏನಾದ್ರೂ PM ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನ ಪಡ್ಕೊಳ್ತಿದ್ರೆ ಆ ಒಂದು ಹಣದಿಂದಲೇ ಇದ್ರ ಒಂದು ಪ್ರೀಮಿಯಂ ಮೊತ್ತವನ್ನು ಕಡಿತವಾಗುವಂತೆ ಆ ಒಂದು ಆಪ್ಷನ್ ಅನ್ನು ಕೂಡ ನೀವು ನೀಡಬಹುದಲ್ಲಿ. ಆಗ ನೀವು ಪ್ರತ್ಯೇಕವಾಗಿ ಆ ಒಂದು ಹಣವನ್ನು ಕಟ್ಟಬೇಕಾಗಲ್ಲ. ನೀವು ನನ್ನ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ಗೆ ಬೆಂಬಲಿಸಿ. ನಿಮಗೆ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.